now we are going ಆದ್ರೆ ನಾನು ಕಾಣಿಸ್ತಾ ಇದ್ದೀನಿ ಮಚ್ಚ. ಹಾಯ್ 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 ಮಿರರ್ ಅಲ್ಲಿ. ಓಕೆ ಓಕೆ. ಸೊ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗಾಂಧಿನಗರದಲ್ಲಿರೋ ಫೋಟೋ ಸರ್ಕಲ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಏನಕ್ಕಂದರೆ ಫಸ್ಟ್ ಟೈಮ್ ಗೋಪ್ರೋ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನಾನು ಮತ್ತು ನಮ್ಮ ರವಿ. ಹಂಗೆ ಸ್ವಲ್ಪ BBMP ಆಫೀಸಲ್ಲಿ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ಹೋಗ್ಬಿಟ್ಟು ಬಟ್ಟೆ ತೊಗೋಬೇಕು. ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಶೂಸ್ ತೊಗೋಬೇಕು ಮೇಯ್ನು. ಜಿಮ್ಗೆ ಹೋಗ್ಬೇಕು ಮಚ್ಚ. ನನ್ನ ಮಗ ದಪ್ಪ ಆಗ್ಬೇಕಂತೆ. ಈ ಫೋರಮ್ನಲ್ಲಿ ಬಂದಾಗಿಂದ ಬಲೆ ಟ್ರಾಫಿಕ್ ಅಪ್ಪ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಅದಿರ್ಲಿ, ಇದು ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಏರ್ ಬಡ್ಸ್ ಇದೆ, ಹೆಂಗ್ ಬರುತ್ತೆ ಅಂತ ಕೇಳೋಣ. ಎಲ್ಗೆ ಹಾಕೊಳ್ತೀಯ ಬಟ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ತೀನೋ. ಹಾಂ ಓಕೆ. ಇದು ಫಸ್ಟ್ನೇ ಮೋಟೋ ವ್ಲಾಗ್ ನಿಂದು? ಹಾಂ, ನಂದು ಫಸ್ಟ್ನೇ ಮೋಟೋ ವ್ಲಾಗು. ಒಬ್ಬೊಬ್ಬನೇ ಮಾತಾಡೋದ್ರ ಬದಲು ನಮ್ಮ ನಾಲ್ಕು ಮಾತಾಡೋ ಫೇಮಸ್ ಐತ್ಯಾ? ಹಾಂ, ನಿಮ್ಮನ್ನ ಬಿಟ್ಟು ನಾನು ಮಾಡಲ್ಲ ಯೂಟ್ಯೂಬ್. ಬರೀ ಡೌಗಳು ಬೆಳೆದ್ಮೇಲೆ ನಾವು ಕಾಣೋದೇ ಇಲ್ಲೇನೋ. ನಾನು ಅಸಿಸ್ಟೆಂಟ್ ಬ್ರೋ. ನೀವು ಯಾವಾಗಲೂ ಕ್ಯಾಮ್ರಾ ಹಿಡ್ಕೊಂಡು ಕೂತ್ಕೊಳ್ಳ, ಹೆಲ್ಮೆಟ್ಗೆ ಹಾಕೊಳ್ಳಲ್ಲ. ಹೆಲ್ಮೆಟ್ ಹಾಕೊಳ್ಳೋಕ್ಕೆ ತಗೊಳ್ತಾ ಇರೋದು ಇವಾಗ. ಮಚ್ಚ ರಿಚ್ಚು, ಡೋಂಟ್ ವರಿ, ಗೋಲ್ಡ್ನ ಒಳ್ಳೆ ಶೀಲ್ಡ್ ಥರ ಇಟ್ಕೊಂಡವಲ್ಲ. ಹೌದು ಹೌದು. ಎಂಥ ಡೈಲಾಗ್ ಹೇಳು? ರಿಚ್ ಅನ್ಕೊಂಡು ಎಲ್ಲ ಬಿಟ್ಬಿಟ್ರೆ ಗಾಯ್ತು. EMI ಕಟ್ಟಿಲ್ಲ ಅಂದರೆ ಬಿಚ್ಬಿಟ್ಟು ಹೊಡಿತಾರೆ ಹೆಲ್ಮೆಟ್ನ. ರೈಟ್ ತೊಗೊಳ್ತಾ ಇದ್ದೀನಿ. ಸೊ ನಾವು ಅರ್ಕೆರೆ ಸಿಗ್ನಲ್ಗೆ ಹೋಗ್ಬೇಕು. ಈ ಕಡೆಯಿಂದ ಮತ್ತೆ ಟ್ರಾಫಿಕ್ಕು. ಚೀಜ್ ಮಾತ್ರ ಸಖತ್ ಮಚ್ಚ. ಯಾರಾದರೂ ಅಪಾರ್ಟ್ಮೆಂಟ್ ಗಿಫ್ಟ್ ಮಾಡೋರಿದ್ರೆ ದಯವಿಟ್ಟು ಮಾಡ್ಬಿಡಿ. ರೋಜಿ ಪೆಟ್ರೋಲ್ ಬಂಕ್ ಆಗ್ಬಿಡೈತೆ ಮಚ್ಚ ಇಲ್ಲಿ ಬಡವ್ರ ಮನೆ ಇತ್ತು ಫಸ್ಟು, ಈಗ ಬಂಕ್ ಆಗಿದೆ. ಸೊ ಇವಾಗ ನಾವು ಬ್ರಿಗೇಡ್ ಮೇಡಮ್ ಸಿಗ್ನಲಲ್ಲಿ ಇದ್ದೀವಿ. ಮಕ್ಕ ಇಲ್ಲೇ ಲೆಫ್ಟ್ ಹೇಳ್ಕೊ, ಎಲ್ಲೂ ಇದ್ದಿದ್ದು ಹೇಳು. ಅದೇ ಸಿಗ್ನಲ್ ಹೋದ್ರೆ ಟ್ರಾಫಿಕ್ ಮಚ್ಚ. ಇಲ್ಲೇ ಲೆಫ್ಟ್ ಹೇಳ್ಕೊಂಡು ಒಳಗಿಂದ ಹೋಗ್ಬಿಡೋಣ. ಇದೊಂಥರ ಬ್ರಿಗೇಡ್ ಮಿಲಿಯಮ್ಗೆ ಬೈಪಾಸ್ ಇದ್ದಂಗೆ. ಬ್ರಿಗೇಡ್ ಮಿಲಿಯಂ ಬೈಪಾಸ್. ಚಿಂದಿ ನಾವು ಹೋಗೋದರಿಗೆ ಹೋಗೋದಿದ್ದು, ಬಟ್ ಆ ಸಿಗ್ನಲಲ್ಲಿ ನಿಂತ್ಕೊಬೇಕು. ಬೇಜಾರು. ಹಂಗಂದ್ರೆ ನಮ್ಮ ಹುಡುಗ ಕಾಯಲ್ಲ. ನಾನು ಯಾವುದಕ್ಕೂ ಕಾಯಲ್ಲ. ಯಾವುದಕ್ಕೂ ಕಾಯಲ್ಲ, ತಾಳಿ ಕಟ್ ಮೇಲೂ. ಹೇಳೋ, ಇದನ್ನು ತೋರಿಸ್ತೀನಿ ನಿಮ್ಮ ಮಿಸ್ಸಸ್ಗೆ. ನಮ್ಮ ಮನೇಲಿ ನಮ್ಮಮ್ಮ ನೋಡ್ತಾರೆ, ಕಿತ್ತೋದಂಗೆ ಹೊಡಿತಾರೆ. ಆಮೇಲೆ ಇವಾಗ ಎಳ್ನೀರು ಬ್ರೇಕ್. ಕಮನ್ ಗೈಸ್, ಎಳ್ನೀರು ಕುಡಿಯೋಣ. ಕ್ಯಾಮ್ರಾ ಮ್ಯಾನ್ ನಿಮಗೆ ಬೇಕಾ? ಇನ್ನೊಂದು ಕೊಡೋಣ. ಬಿಟ್ಟೆ ಒಬ್ಬೊಬ್ಬನ ಕುಡ್ಬಿಡು. ನೀನು ಕರಿಯ ಮಚ್ಚಲ್ಲಿ. ಕಪ್ಪು ಕಸ್ತೂರಿ ಕಾಣೋದೇ ಇಲ್ಲ. ಎಲ್ಲಿ ಸಕ ಏನು ನನ್ನ ಕಪ್ಪ ಈಗ ಬೆಳಗಿದ್ಯಾ? ಕೊಡಿಲಿ ಇನ್ನೊಂದು ತೋರಿಸಿ ಕೊಡೋ ತಗೊಳ್ಳೋ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ನಾವು ಬೈಪಾಸಿಂದ ಇಲ್ಲಿ ಬಂದ್ಬಿಟ್ಟು ರೈಟ್ ತಗೋತಾ ಇದ್ದೀವಿ. ಅಲ್ಲಿ ಎಳ್ನೀರು ಕುಡಿದಿದ್ವಲ್ಲ, ಅಲ್ಲಿಂದ ಸ್ಟ್ರೈಟ್ ಬಂದರೆ ನಿಮಗೆ ಜಿಗ್ಜಾಗ್ ರೋಡ್ ಸಿಗುತ್ತೆ. ಜಿಗ್ಜಾಗ್ ರೋಡ್ ಕಂಟಿನ್ಯೂ ಮಾಡಿದ್ರೆ ಮುಂದೆ ಬಂದು ರೈಟ್ ತೊಗೊಂಡ್ರೆ ನೀವು ಆ ಸಿಗ್ನಲಿಂದ ಸ್ಟ್ರೈಟ್ ಬಂದರೆ ಬ್ರಿಗೇಡ್ ಮಿಲಿಯಂ ಮೇನ್ ರೋಡ್ ಸಿಗುತ್ತೋ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಎಲ್ಲಿ ಏನು ತಗೊಂಡಿ ಅಂತ ಯಾವನ್ ಕೇಳ್ತಾನೋ? ಒಂದು ಸತಿ ಬಂದಾಗ ಅವ್ರಿಗೂ ಅಯ್ಯೋ ಈ ಟ್ರಾಫಿಕ್ ಹೋದ್ರೆ ಸಾಕೋಪ ಅನ್ಸಿರುತ್ತೆ. ಅವಾಗ ಆ ಕಡೆ ಆ ಥರ ನಮ್ಮದು ಬೈಪಾಸ್ ತೊಗೊಂಡು ಬಂದ್ಬಿಟ್ರೆ ಅವ್ರಿಗೂ ಬೇಗ ಮನೆಗೆ ಹೋಗಕ್ಕೆ ಈಸಿ ಆಗುತ್ತಾ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಟೇಸ್ಟ್ ಸಕ್ಕದಾಗಿದೆ. 20 ರೂಪಾಯಿದು. ನೀನು ಎಕ್ಸ್ಟ್ರಾ ಮಾತಾಡಬೇಡ. ಎಳ್ನೀರು ಟೇಸ್ಟ್ ಬಗ್ಗೆ ನೀನು ಮಾತಾಡಂಗಿಲ್ಲ ಮಚ್ಚ. ಯಾಕೆಂದ್ರೆ ಎಳ್ನೀರು ಕೊಚ್ಚಂಗೂ ಗೊತ್ತಿಲ್ಲ ಇದು ಯಾವ ಟೇಸ್ಟ್ ಬರುತ್ತೆ ಅಂತ ನಿನಗೆ ಗೊತ್ತಿಲ್ಲ ಅಲ್ಲ. ಅದೇ ವಿಡಿಯೋ ಆಯ್ತಲ್ಲ ಸರ್, 2 ಅಳ್ಳಾಡಿಸ್ಬಿಟ್ಟು 3ನೇ ಎತ್ಕೊಟ್ರೆ ಅದೇ ಚೆನ್ನಾಗಿದೆ ಅಷ್ಟೇ. ಕನ್ನಡಿಗ ಪ್ರೌಡ್ಲಿ ಸೇ. ನಮ್ಮ ಆಟೋದವ್ರೆ ಅಪ್ಪ ನಮ್ಮ ಕನ್ನಡ ಬೆಳೆಸೋದು. ಬದುಕುತ್ತಿರುವ ಕನ್ನಡ ಅಭಿಮಾನಿಗಳಿಗೆಲ್ಲ ಈ ಕನ್ನಡಿಗ ಹೇಳೋದೊಂದೇನೆ, ಈ ಮಣ್ಣಿನ ಮೇಲೆ ನಾವಿರುವವರೆಗೂ, ಮಣ್ಣಲ್ಲಿ ಮಣ್ಣಾಗಿ ಮಲಗುವವರೆಗೂ ಕನ್ನಡ ಅಂಬೆಯ ಮಕ್ಕಳು ನಾವು. ಕಲಾವಿದ ಮಚ್ಚ ಇದೇ ತರ ಓಮ್ನಿಲಿ ಬಾಯ್ಕ್ ಬರ್ಸಿದ್ನಲ್ಲ. ಅಯ್ಯಪ್ಪ ದೇವ್ರೆ, ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ರೆ ಬದುಕಿದ್ರೆ ಕೋಟಿ ದುಡಿತೀನೋ ತಮ್ಮ. ನನ್ ಮೇಲೆ ಹಣೆ ಇಟ್ಟಳು. ನೀನ್ ನೋಡ್ರೆ ಅವತ್ತೇ ಕಳಿಸ್ತಾ ಇದ್ದಲ್ಲ, ಒಂದೇ ಒಂದು ಎಷ್ಟು ಲೀಟರ್ ತುಳಿದಿ. ಆ ಗಾಡಿ ಬೇರೆ ಸೆಂಟ್ರಲ್ ಆಫ್ ಆಗುತ್ತೆ. ಅಲ್ಲೇ ಆಫ್ ಆಗಿದ್ರೆ ಏನ್ ಕತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಗೈಸ್. ಈಗ ಬಸ್ ಬಂದಲ್ಲ, ಈ ಗ್ಯಾಪಲ್ಲಿ ಎಸ್ಕೇಪ್. ಏನಾಗಿರೋದು ಗೊತ್ತಾ, ಫಿಲಮಲ್ಲೆಲ್ಲ ಮಗು ಮಜಾ ನಿಂತಿರುತ್ತೆ, ಇನ್ನೇನು ಹೊಡಿಬೇಕು ಹೀರೋಕನ್ ಕಾಪಾಡ್ಬಿಡ್ತಾನಲ್ಲ ಹಂಗೆ. ನಿಜವಾಗ್ಲು ಮುಂದೆ ಒಬ್ಬ ಬೈಕ್ ಒಂದು ಪಾಸ್ ಆಗ್ತಾ ಇದ್ದ, ಅವನಿಗೋಸ್ಕರ ಕಾಯ್ಕೊಂಡು ರೋಡಲ್ಲಿ ನಿಂತ್ಕೊಂಡ್ವಿ. ಆ ಗ್ಯಾಪಲ್ಲಿ ಲಾರಿ ಒಂದು ಬಂದ್ಬಿಟ್ಟ. ಅವನಿದ್ರು ಅವನಿಗೂ ಗೊತ್ತಿದೆ. ನಾನು
ಅವನು ಗೊತ್ತಾಯ್ತೆ, ಅದು ಒಮ್ಮಿನಿ ಗಾಡಿ ಗುರು, ಏನು ಸ್ಟ್ರಾಂಗ್ ಇರಲ್ಲ, ಸೇಫ್ಟಿನೇ ಇರಲ್ಲ, ಸ್ಟ್ರಾಂಗ್ ಬಂದಲ್ಲಿ ಒಳ್ಳೆ ಶೀಟ್ ಮೆಟ್ಲು ಇದ್ದಂಗೆ ಇರುತ್ತೆ. ಇವಾಗ ನಾವು ಬಂದಿರೋ ಫಸ್ಟ್ ಅಯ್ಯೋ ಇಲ್ಲಿ ಎಷ್ಟು ಸತಿ ಬೀಳುತ್ತೋ ದೇವ್ರೆ. ಅಲ್ಲಿ ತೋರಿಸೋ, ನನ್ನೇನು ತೋರಿಸಿ ಹೆಡ್ಫೋನ್ನ. ನೀನೇ ಅಲ್ಲ ಕೊಡ್ಸೋದು ಒಂದು. ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ಸೊ ಗೈಸ್, ಇವಾಗ ಕೊಟ್ಟರು ಸರ್ಟಿಫಿಕೇಟು. ಈ ನನ್ನ ಮಕ್ಕಳು ಎಷ್ಟೊತ್ತು ಕಾಯಿಸ್ತಾರೆ ಅಂದರೆ ಯಪ್ಪ ದೇವ್ರೆ. ಆಯ್ತಾಕ ಇನ್ನೂ ಕಾದಿ ಇವಾಗ ಸಿಗುತ್ತೋ ಇಲ್ವೋ ಅಂತ ಡೌಟು. ಸದ್ಯ ನಮ್ಮ ರವಿ ಫ್ರೆಂಡ್ ಯಾರೋ ಇಲ್ಲಿ ಕೆಲಸ ಮಾಡೋರಿದ್ರು, ಅವರಿಂದ ಸ್ವಲ್ಪ ಬೇಗ ಆಯಿತು. ಒಂದು ಜೆರಾಕ್ಸ್ ಕಾಪಿಗೆ ಬಂದ್ಬಿಟ್ಟು ಎಷ್ಟು 100 ರೂಪೀಸು. 5 ತೊಗೊಂಡೆ, 500 ರೂಪೀಸ್. ಕಾಸು ಕೊಡೋಕ್ಕೇನು ಬೇಜಾರಿಲ್ಲ, ಅವನಜ್ಜಿ ಕಾಯಿಸ್ತಾರಲ್ಲ ಅದೇ ಉರಿಯೋದು. ಎಷ್ಟೊತ್ತು, ಒಂದೂವರೆ ಅವರ್ ವೇಸ್ಟು. ಒಂದು ತಿಂಗಳು ಮುಂಚೆ ಅಪ್ಲಿಕೇಶನ್ ಹಾಕಿರ್ತೀವಿ, ಆದರೂ ಲೇಟು. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ? ಗಾಂಧಿನಗರಕ್ಕೆ ಹೋಗ್ಬೇಕು. ಹೆಂಗಂತ ಹೋಗೋದು ಗೊತ್ತಿಲ್ಲ, ಸುಮ್ಮನೆ ಹೋಯ್ತಾ ಇರೋಣ. ನಾನು ಬೇರೆ ಇಲ್ಲಿ ಇಷ್ಟೊಂದು ದೊಡ್ಡದಿದೆ. ನೋಡಿ ಇಲ್ಲಿ ಏನು ದಪ್ಪ ಸಣ್ಣ ಬೇಕು ಗುರು, ಏನು ದಪ್ಪ ಇದ್ದೀನಿ. ಹಿಂಗಿದ್ದೀನಪ್ಪ. ಹಾಂ, ಅಲ್ಲಿ ಫೋಟೋ ಸಾಕು ಮಚ್ಚ. ಇದು ಸರ್ವಿಸ್ ಕೇಳೋ, ಕಾಸಿಲ್ಲಲ್ಲ. ಬಾರ ನೋಡ್ಕೊಂಡು ಕೇಳ್ಕೊಂಡು ಜನ ಕೇಳ್ಕೊಂಡು ಹೋಗಕ್ಕೆ ಹಿಂಗೆ ಕಾಸು ಕೊಡ್ಬೇಕಂತನ. ಹೌದಾ ಮಚ್ಚ? ಅಲ್ಲ ಯಾವುದು ಇದು? ಗೋಪ್ರೋ ಅಲ್ಲ, ಇದೇನ ಸ್ಟೋರ್ ಹೇಳಿತವನು ತಮ್ಮ? ಹಾಂ, ಇದೇ ಸ್ಟೋರ್ ಮಾಡಿ. ಇನ್ಸ್ಟಾ ನೋಡಿ, ಎಷ್ಟು ಕೊಡ್ತೇವೆ ಕಾಸು? ಇನ್ಸ್ಟಾ 360 ಆ್ಯಕ್ಷನ್ ಪ್ರೋ ಹಾಳು ಮಾಡಿ ನನ್ನೇ ಕಳಿತಾನೆ. ಯೂಸ್ ಮಾಡೋದು ಗೊತ್ತೇನೋ ನಿಮಗೆ? ನೋಡ್ತಾ ಇದ್ದೀನಿ. ಇದು ನಾನು ಹಾಕ್ತಲ್ಲ ಕಣ. ಸರಿ, ಕೊಟೇಶನ್ ಹಾಕ್ಸಿ ಹೋಗ್ಲಿ. ಇರೋ ಫಸ್ಟ್ ನೋಡೋಣ. ಓಕೆ, ಆನ್ ಮಾಡ್ತಾನೆ ಸರ್. ನಾರ್ಮಲ್ ಅಂದರೆ ಒಂದು ಬ್ಯಾಟ್ರಿ ಬರುತ್ತೆ, ಒಂದು ಕೇಬಲ್ ಇರುತ್ತೆ, ಒಂದು ಮೌಂಟ್ ಬರುತ್ತೆ, ಕ್ಯಾಮ್ರಾ ಇರುತ್ತೆ. ಓಕೆ. ಬಂಡಲಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಹ್ಯಾಂಡಲ್ ಬರುತ್ತೆ, ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಬರುತ್ತೆ, ಒಂದು ಮೆಮೊರಿ ಕಾರ್ಡ್ ಬರುತ್ತೆ. ಇನ್ನು ಕ್ರಿಯೇಟರ್ ಅಡಿಷನಲ್ ಬಂದು ನಿಮಗೆ ಮೀಡಿಯಾ ಮೋಡ್ ಬರುತ್ತೆ, ಲೈಟ್ ಮೋಡ್ ಬರುತ್ತೆ, ಒಂದು ವೋಲ್ಟಾ ಗ್ರಿಪ್ ಬರುತ್ತೆ. ಲೋ ಮಚ್ಚ, ಅದಕ್ಕೆ ಮೈಕ್ ತೊಗೊಬೇಕಾ? ಇದಕ್ಕೆ ಮೈಕ್ ತೊಗೊಬೇಕು. ಇದಕ್ಕೆ ಅದಕ್ಕೆ ಹಾಂ, ಇದು 55,000 ಇದೆಯಲ್ಲ, ಅದಕ್ಕೆ ಮೈಕ್ ಬರುತ್ತೆ. ಬಟ್ ನಾನು ಮೋಟರ್ ಬ್ಲಾಗ್ ಮಾಡೋದ್ರಿಂದ ನನಗೆ ಎಕ್ಸ್ಟ್ರಾ ಮೈಕ್ ಬೇಕು. ಯಾಕಂದರೆ ಒಳಗೆ ಹೋಗುತ್ತೆ, ಇದು ಆಚೆ ಇರುತ್ತೆ, ಸೊ ಸೌಂಡು ಬರ್ತಾನೇ ಇರುತ್ತೆ ಮೈಕಿಂದ. ಎಲ್ಲ ವಾರಂಟಿ ಪ್ರಾಡಕ್ಟ್. ವಿತೌಟ್ ವಾರಂಟಿ ಅಂದರೆ ಇವಾಗ ನಾವು ಇಲ್ಲಿ ಕೊಟ್ಟು ಚೆಕ್ ಮಾಡ್ಕೊಂಡು ಆಚೆ ಹೋಯ್ತು ಅಂದರೆ ನೀವ್ಯಾರೋ ನಾವ್ಯಾರೋ ಹಂಗಾಗ್ಬಿಡೋದು. ನೀವು ಮಾತಾಡೋಕ್ಕಾಗಲ್ಲ, ನಾವು ಮಾತಾಡೋಕ್ಕಾಗಲ್ಲ, ಅದು ಪ್ರಾಬ್ಲಮ್. ಇದು ಬೀಗೆ ಅದು ನೆಕ್ಸ್ಟ್ 2 ಮಿನಿಟ್ಸ್ ಎಷ್ಟು? ಸೊ ಗೈಸ್, ಇವಾಗ ನಾವು ಡಿಸೈಡ್ ಮಾಡಿದ್ದಾಯಿತು. ಅಂದರೆ ಗೋಪ್ರೋ ಹೀರೋ 13 ಹೋಗೋಣ ಅಂತ. 49,000 ಪ್ಲಸ್ ಮೈಕ್ ಅಡಾಪ್ಟರ್ 4.5K ಮತ್ತು ಒಂದು ಮೈಕ್. ಸೊ ಇದನ್ನು ತೊಗೊಳ್ಳೋಣ. ಫಸ್ಟು ನಾರ್ಮಲಾಗಿ ಒಂದು 40K ಇನ್ವೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. 50K ಇದೆ, ಬಟ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಫಸ್ಟು 40 ಹೋಗೋಣ, ನೆಕ್ಸ್ಟ್ ಬೇಕಾಗತ್ತಲ್ಲ ಆವಾಗ ತೊಗೊಳ್ಳೋಣ ಅಂತ. ಸೊ ಇವಾಗ ಹೋಗ್ಬಿಟ್ಟು ಬುಕ್ ಮಾಡ್ಬಿಡೋಣ. ಬನ್ನಿ. ತುಂಬ ಚೆನ್ನಾಗಿತ್ತು ಆ್ಯಕ್ಷನ್ ಫೈ, ಬಟ್ 45 ಅದು ಆ್ಯಕ್ಷನ್ ಅಷ್ಟು ಇದೆಲ್ಲ ಸಿಗಲ್ಲ ಅಂತ ಹೇಳ್ತಾರೆ. ಆ್ಯಕ್ಷನ್ ಫಸ್ಟ್ ಇದೆಲ್ಲ ಆದರೆ ಇದು ಇನ್ಸ್ಟಾ 360 ಇದೆ. ಅದು ಕ್ಯಾಮ್ರಾ ಇಂಪಾರ್ಟ್ ಆ್ಯಕ್ಸೆಸರಿ ವರ್ಕ್ ಮಾಡಿ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಸರಿ, ಗೋಪ್ರೋ 13 ಸೆನ್ಸರ್ ಸೈಜ್ ಮಾಡಿ 1.9, ಆ್ಯಕ್ಷನ್ 5 ಇರೋ 1.3, PS Pro 2 1.2. ನಿಮ್ಮ ಲೋ ಲೈಟಲ್ಲಿ ವೀಡಿಯೋ ಮಾಡಿ ಇನ್ನೇ ಕ್ರಿಸ್ಪಿ ಬರುತ್ತೆ. ವೀಡಿಯೋ ಒಂದ್ಸಲ ಯೂಟ್ಯೂಬ್ ಓಪನ್ ಮಾಡಿ ಅದು ಕಂಪೇರ್ ಮಾಡಿ, ಯು ಗೆಟ್ ಟು ನೋ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಂತ. ನಾನು ಇದೇನೇನು ತೊಗೊಳ್ತಾ ಇದ್ದೀನಿ ಅಂದರೆ, ಒಂದು ಇದಕ್ಕೆ ಮೌಂಟ್ ಇದೆ ಸರಿನಾ,
ಗೋಪ್ರೋಗೆ ನಾನು ಮೌಂಟ್ ತೊಗೊಬೇಕು, SD ಗಾರ್ಡು ತೊಗೊಬೇಕು, ಮತ್ತು ಬ್ಯಾಟ್ರಿ 2 ಬರುತ್ತೆ. ಓಕೆ, ಅದರಲ್ಲೂ ಸೆಲ್ಫಿ ಸ್ಟಿಕ್ ಇಲ್ಲ, ಅದರಲ್ಲಿ ನಾರ್ಮಲ್ ಸ್ಟಿಕ್ ಇದೆ. ಅವ್ರದ್ದು ಥರ್ಡ್ ಪಾರ್ಟಿ ಅವ್ರ ಸ್ಟಿಕ್ ಇದೆ, ಚಿಕ್ಕದಿರೋದು ಗೋಪ್ರೋದೆ. ಹಾಂ, ಬರೀ ಅವ್ರು ಮಾತ್ರ ಫ್ಲೋಟಿಂಗ್ ಥರ ಬರುತ್ತೆ, ಚಿಕ್ಕ ಇಷ್ಟೇ ಇರೋದು. ಸ್ಟಿಕ್ ತೊಗೊಂಡಾಗ ಥರ್ಡ್ ಪಾರ್ಟಿ ತೊಗೊಂಡ್ರೆ DJI ಬರುತ್ತಲ್ಲ, ದೊಡ್ಡದಾಗಿದೆ. ಇನ್ನೂ ಹೇಳಿರಿ ಸರ್, ಇನ್ನೂ ಹೇಳಿರಿ. ಇನ್ನೂ ಹೋಗ್ಬೋದು, ಇನ್ನೂ ಹೋಗ್ಬೋದು. ನಾನು ಉದ್ದ ಇಲ್ಲ ಅಷ್ಟೇ. ಇಷ್ಟು ಬರುತ್ತೆ ನಿಮಗೆ, ನನ್ನ ಚೆಸ್ಟ್ ಲೆವೆಲ್ಗೆ ಬರುತ್ತೆ ಅಷ್ಟಿಟ್ಟು. ವಾವ್. ಸೆಲ್ ಫೋನ್ ಕನೆಕ್ಟ್ ಮಾಡ್ಬೋದು ವೈರ್ಲೆಸ್. ಅಂದರೆ ಅವ್ರು ಈ ವೈರ್ ಕನೆಕ್ಟ್ ಮಾಡೋರಲ್ಲ, ಅದು ಜಸ್ಟ್ ಅಡಾಪ್ಟರ್ ಕನೆಕ್ಟ್ ಮಾಡಿ ಮುಗಿತು. ಆ 2 ಡಿವೈಸ್ ಪೇರ್ ಆದರೆ ನೀವೊಂದು ಅವ್ರ ಹತ್ರ ಒಪ್ಕೊಂಡು ವೈರೇ ಬೇಕಾಗಿಲ್ಲ. ಆದರೆ ಬಜೆಟ್ ಪ್ರಾಬ್ಲಮ್ ಒಪ್ಕೊಂಡ್ರೆ ನಿಮಗೆ ಸಿಗುತ್ತೆ. ಬ್ರ್ಯಾಂಡೆಡ್ ತೊಗೊಂಡ್ಬಿಟ್ರೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ, ನಾಯ್ಸ್ ಕ್ಯಾನ್ಸಲೇಷನ್, ಅಪ್ ಟು 400 ಮೀಟರ್ಸ್ ಇದೆ ನೀವು ಮಾಡ್ಬೋದು. ರೋಡಲ್ಲಿ ಅದರಲ್ಲಿದ್ರು ಕನೆಕ್ಟಿವಿಟಿ ಸಿಗುತ್ತೆ. ಆದರೆ ಮೋಟೋ ಬ್ಲಾಗ್ ಹಂಗೆ ಥರ ಮಾಡೋದು. ಕೇಬಲ್ ಕನೆಕ್ಟ್ ಮಾಡ್ಕೊಂಡು ನೀವು ಬೈಕಲ್ಲಿ ಮಾಡ್ತೀರಾ, ಕೇಬಲ್ ಕನೆಕ್ಟ್ ಮಾಡಿಬಿಟ್ಟು ಅದಕ್ಕೊಂದು ಹೋಲ್ಡರ್ ಮಾಡ್ಬೋದು. ವಿಂಡ್ ಸೌಂಡ್ ಇಂಪ್ರೂವ್ ಮಾಡ್ತಾರೆ, ಡಿಜಿಟಲ್ ವಿಂಡ್ ಕ್ವಾಲಿಟಿ ಅಷ್ಟಿಲ್ಲ. ಏನು ಮಾಡ್ತೀರಾ, ಬೈಕಿಂಗ್ ಸ್ಪೀಡ್ ಬೇಕೇ ಬೇಕಲ್ಲ, ಆವಾಗ ವಿಂಡ್ ಸೌಂಡು ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಚೇಂಜ್ ಆಗೇ ಆಗುತ್ತೆ. ನೀವು ಡಿಸೈಡ್ ಮಾಡಿ ಮತ್ತು ಕಂಪೇರ್ ಮಾಡಿ ನೀವು ಹೆಂಗೋ ಡಿಸೈಡ್ ಮಾಡ್ತೀರಲ್ಲ, ತಗೊಳ್ಳಿ ಅಷ್ಟೇ. ಇವಾಗ ಕೊಟೇಶನ್ ಹಾಕ್ಸೋ ಬಂದಿದ್ದೀವಿ, ಗೋಪ್ರೋ ತೊಗೊಳ್ಳೋಣ ಅಂತ. ಅಲ್ಲಿ ಯಾವುದೋ ಒಂದು ಪ್ರೋ ಸಿಕ್ಕಿದೆ, ಆ್ಯಕ್ಷನ್ ಪ್ರೋ 5 ಅಂತ ತಲೆ ಕೆಡಿಸ್ಬಿಟ್ರು ನಮ್ಮದು. ಆ್ಯಕ್ಷನ್ ಪ್ರೋ 5 ಇಷ್ಟ ಆಯಿತು, ಬಟ್ ಪ್ರೋ ನೇಕೆಡ್ ವ್ಯಾಲ್ಯೂ ಬಂದುಬಿಟ್ಟು 35. ಅದರಲ್ಲಿ ಬರೋದೇ ಒಂದು ಕ್ಯಾಮ್ರಾ, ಒಂದು ಬ್ಯಾಟ್ರಿ ಬರುತ್ತೆ. ಇದು ಬಂದ್ಬಿಟ್ಟು ಅಡ್ವೆಂಚರಸ್ ಕಾಂಬೋ ಅಂತ ಏನೋ ಇದೆ. ಅದರಲ್ಲಿ ಬಂದ್ಬಿಟ್ಟು 2 ಇವಾಗ ಕ್ಯಾಮ್ರಾ ಬ್ಯಾಟ್ರಿ 3 ಬರುತ್ತೆ, ಮತ್ತು ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ, ಒಂದು ಅದೇ ನಾರ್ಮಲ್ ಕ್ಯಾಮ್ರಾ ಬರುತ್ತೆ, ಮತ್ತು ಒಂದು ಮೌಂಟ್ ಬರುತ್ತೆ. ಮೌಂಟು ನಾರ್ಮಲಾಗಿ ತೊಗೊಂಡ್ರು ಬರುತ್ತೆ, ಇದರಲ್ಲಿ ತೊಗೊಂಡ್ರು ಬರುತ್ತೆ. ಇದಕ್ಕೆ ಯಾಕೆ ಹೋದ್ವಿ ಅಂದರೆ ನಮಗೆ ಅದು ಬ್ಯಾಟ್ರಿ ಚಾರ್ಜಿಂಗು ಮತ್ತು ವಿತ್ ಬ್ಯಾಟ್ರಿ ಬಂದ್ಬಿಟ್ಟು ಅರೌಂಡು 8000 ಸಮಥಿಂಗ್ ಏನೋ ಇದೆ. ಸೊ ನಾನು ಚಾರ್ಜಬಲ್ ಇವಾಗ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದ್ರು ತೊಗೊಬೇಕಂದ್ರೆ 2 ಬ್ಯಾಟ್ರಿ ತೊಗೊಂಡು ಮತ್ತು ಅದು ಮೌಂಟ್ ತೊಗೋಬೇಕಂದ್ರೆ ಅರೌಂಡ್ 10,000 ಆಗುತ್ತೆ. ಸೊ ಇದು ಕಾಂಬೋನೇ ಆಗಿ ಬರ್ತಾಯಿದೆ ಅಂದಾಗ ನನಗೆ ಯೂಜ್ ಮನಿ ಸೇವ್ ಆಗುತ್ತೆ. ಒಂದು ಗೋಪ್ರೋದಲ್ಲಿ ನಿಮಗೆ ಮೌಂಟ್ ಅಲ್ಲ, ಬರೀ ಕ್ಯಾಮ್ರಾ ಸಿಗುತ್ತೆ, ಅದಕ್ಕೆ ಮೌಂಟ್ ಸಪ್ರೇಟಾಗಿ ನಾನು 2000 ಖರ್ಚು ಮಾಡಬೇಕು. ಮತ್ತು ಮೆಮೊರಿ ಕಾರ್ಡ್ಗೂ 1000 ಸಮಥಿಂಗ್ ಏನೋ ಖರ್ಚು ಮಾಡಬೇಕು. ಅದ್ರಲ್ಲಿ ಬರುತ್ತೆ, ಬಟ್ ಎಕ್ಸ್ಟರ್ನಲ್ ನಾವು ತೊಗೊಬೇಕು. ಮತ್ತು ಸೆಲ್ಫಿ ಸ್ಟಿಕ್ ಬರೋಲ್ಲ. ಸೆಲ್ಫಿ ಸ್ಟಿಕ್ ಬಂದ್ಬಿಟ್ಟು ಓನ್ಲಿ ನಾರ್ಮಲ್ ಇಷ್ಟೇ ಚುಕ್ಕು ಸ್ಟಿಕ್ ಇರುತ್ತೆ. ಇನ್ನೊಂದು ಇದರಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಲೆಂತಿ ಬರುತ್ತೆ, ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು. ಕ್ವಾಲಿಟಿ ಆಫ್ ವಿಡಿಯೋ, ಕ್ವಾಲಿಟಿ ಆಫ್ ವಿಡಿಯೋ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ. 2 ಕಂಪೇರ್ ಮಾಡಿದಾಗ ಅವರು ಯೂಟ್ಯೂಬಲ್ಲೇ ನೋಡಿದ್ದು ನಾವು, 2 ಕಂಪ್ಯಾರಿಸನಲ್ಲಿ ತುಂಬ ಚೆನ್ನಾಗಿರೋದಂದರೆ ಆ್ಯಕ್ಷನ್ ಪ್ರೋ. ಅದಕ್ಕೋಸ್ಕರ ಅದಕ್ಕೆ ಹೋಗೋಣ ಅಂದ್ಕೊಂಡ್ವಿ. ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಕ್ರೆಡಿಟ್ ಕಾರ್ಡ್ ಏನಾದ್ರು ಸ್ವೈಪ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದಾ ಅಂತ. ಸೊ ಇದನ್ನು ನಾವು ಮನೆಗೆ ಹೋಗಿ ನೀಟಾಗಿ ಯೋಚನೆ ಮಾಡಿ ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋದಾ ಇಲ್ಲ ಲೋ ಕಾಸ್ಟ್ EMI ತೊಗೊಳ್ಳೋದಾ. ಮತ್ತು ಇನ್ನೊಂದು ಡಿಫಾಲ್ಟ್ ಅಂದರೆ ಬರೀ 8 ಮಂತ್ಸ್ ಮಾತ್ರ ಇದೆ. ಕ್ರೆಡಿಟ್ ಕಾರ್ಡ್ಗೆ ಹೋದರೆ ನಮಗೆ 24 ಮಂತ್ಸು ಇಲ್ಲ 12 ಮಂತ್ಸು ಅಲ್ಲಿ ಗಂಟ ಆದರೂ ಸಿಗುತ್ತೆ. ಸೊ ಇವಾಗ ಆಚೆ ಬಂದಿದ್ದೀವಿ ತಲೆ ಕೆಡಿಸ್ಕೊಂಡು, ಒಂದು ಬಿರಿಯಾನಿ ತಿಂದ್ಬಿಟ್ಟು ಆಮೇಲೆ ಏನಾಗುತ್ತೆ ಏನು ಎಲ್ಲ ಎತ್ತ ಅಂತ ವಿವರಣೆ ಕೊಡ್ತೀನಿ.